ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಪೂಜಾ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಾಡದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಪ್ರಧಾನ ಅರ್ಚಕರು ಕೂಡ ಆಗಿರ್ತಕ್ಕಂಥವರು, ಹಿರಿಯ ದೇವಿಯ ಪೂಜಾ ಅರ್ಚಕರು ಕೂಡ ಆಗಿರ್ತಕ್ಕಂಥ ಶಶಿಶೇಖರ ದೀಕ್ಷಿತ್ ಅವರನ್ನು ಮುಟ್ಟಿದ್ದಾರೆ. ಈಗ ಈ ಒಂದು ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ದೇವಿಗೆ ಯಾವ್ಯಾವ ಅಲಂಕಾರಗಳನ್ನು ಮಾಡಲಾಗುತ್ತೆ, ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಯಾವ ರೀತಿ ನೆರವೇರುತ್ತವೆ, ಇದರೆಲ್ಲದರ ಬಗ್ಗೆ ಕೂಡ ನಮ್ಮೊಟ್ಟಿಗೆ ಅವರು ಮಾತನಾಡ್ತಾರೆ. ಮೊದಲಿಗೆ ಗುರುಗಳೇ ತಮಗೆ ನಮಸ್ಕಾರ. ಮುಖ್ಯವಾಗಿ ಇವತ್ತಿನ ವಿಶೇಷತೆ ಹೇಳೋದು. ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು. ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಷಾಢ ಮಾಸಕ್ಕೂ ವಿಶೇಷವಾದ ಮಾಸ, ಶಕ್ತಿ ದೇವತೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಯಾಕೆಂದರೆ ಶುಭ ಮಂಗಳ ಕಾರ್ಯಗಳು ಯಾವುದೂ ಇಲ್ಲದಿರೋದ್ರಿಂದ ಕುಟುಂಬ ಸಮೇತರಾಗಿ ಅವಕಾಶ ಸಿಕ್ಕಿದ ಆಷಾಢ ಮಾಸ. ಯಾಕೆಂದರೆ ನೀವು ಶ್ರಾವಣ ಮಾಸಕ್ಕೆ ಹೋದರೆ ಮುಂಜಿ, ನಾಮಕರಣ, ಗೃಹ ಪ್ರವೇಶ, ಮದುವೆ ಇತ್ಯಾದಿಗಳೆಲ್ಲ ಕಾರ್ಯಕ್ರಮ ಇರುತ್ತೆ. ಈ ಮಾಸದಲ್ಲಿ ಯಾವುದೂ ಇಲ್ಲದೇ ಇರೋದ್ರಿಂದ ಶಕ್ತಿ ಆರಾಧನೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಶಕ್ತಿ ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಲಕ್ಷ್ಮಿ, ಕಾಳಿ, ಸರಸ್ವತಿ, ದುರ್ಗೆ, ಪಾರ್ವತಿ ಯಾವ ದೇವರನ್ನು ಪೂಜೆ ಮಾಡಿದ್ರೂ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಎಂದಿನಂತೆ ಬೆಳಗ್ಗೆ 3:30ರಿಂದ ಮಾನೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ, ತ್ರಿಶೀತಿ, ಹಾಗೆ ಒಳಗಡೆ ಲಕ್ಷ್ಮೀ ಅಲಂಕಾರ ಆಗಿರ್ತದ್ದು. ಉತ್ಸವಮೂರ್ತಿಗೂ ಮಹಾಲಕ್ಷ್ಮಿಯ ಅಲಂಕಾರ ಆಗಿದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಗರ್ಭಾವರಣದಲ್ಲಿ ವಿವಿಧ ಬಗೆಯ ಹೂವುಗಳಿಂದ ಅಲಂಕೃತ ಆಗಿರೋದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮೊದಲನೇ ಶುಕ್ರವಾರ ಅಂತ ಹೇಳಿದರೆ ಜನರಿಗೆ ಒಂದು ರೀತಿ ಉತ್ಸಾಹ ಜಾಸ್ತಿ. ದೇವಿ ದರ್ಶನ ಮಾಡಬೇಕು, ನಾವು ಎಷ್ಟೇ ನುಗ್ಗ ಆದರೂ ಸರಿಯೇ ನಾವು ಹೋಗಲೇಬೇಕು ಅಂಥೇಳಿ. ಅದರ ಇವತ್ತಿನ ಪರ್ಟಿಕ್ಯುಲರ್ ಆಗಿ ಮೊದಲ ಶುಕ್ರವಾರದ ಪೂಜೆ ಬಗ್ಗೆ ಹೇಳೋದು ಅಂದರೆ ಮೊದಲನೇ ಶುಕ್ರವಾರ ಅಂತಂದರೆ ಅಮಾವಾಸ್ಯೆ ಮುಗ್ದಟ್ಟಿಗೆ ಬಂದಿರತಕ್ಕಂಥ ಶುಕ್ರವಾರ, ಅದನ್ನು ಮೊದಲನೇದು ಅಂತ ಎಲ್ಲ ತಿಳ್ಕೊಳ್ತಾರೆ. ಯಾವುದಾರ ವಾರದಲ್ಲಿ ದೇವ್ರು ನೋಡಬೇಕು ಅನ್ನೋ ಆಸೆ ಭಕ್ತಾದಿಗಳಿಗಿರುತ್ತೆ. ಇಲ್ಲಿ ಮಾಸ ಅಂತ ಹೇಳಿದ್ರೆ ಒಂದು ತಿಂಗಳು ಪೂರ್ತಿ ಬರಬೇಕು ಅಂತ ಹೇಳ್ತಾನೆ. ಆಷಾಢ ಮಾಸ ಅಂದರೆ ಇಲ್ಲಿ ಬರೋಕ್ಕಾಗೋದಿಲ್ಲ, ಕೆಲಸ ಕಾರ್ಯಗಳು ಬರುತ್ತೆ, ಅವ್ರವ್ರದ್ದೇ ಒಂದು ವಿಚಾರಗಳಿರ್ತವೆ. ಅದರಿಂದ ಏನು ಮಾಡ್ತಾರೆ, ಶುಕ್ರವಾರನೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರ ಒಂದು ಸಂಪ್ರದಾಯದಂಗೆ, ಅವರ ಮನೆ ಸಂಪ್ರದಾಯದಂಗೆ ಶುಕ್ರವಾರ ಆಯ್ಕೆ, ಕೆಲವರು ಮಂಗಳವಾರ ಆಯ್ಕೆ ಮಾಡ್ಕೋತಾರೆ, ಕೆಲವರು ಭಾನುವಾರ ಆಯ್ಕೆ ಮಾಡ್ಕೋತಾರೆ. ಒಟ್ಟಲ್ಲಿ ಆ ಶುಕ್ರವಾರ ಅಥವಾ ಭಾನುವಾರ, ಮಂಗಳವಾರ ಶಕ್ತಿ ಆರಾಧನೆ ಮಾಡೋದು ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಅವ್ರು ಏನು ಅಪೇಕ್ಷೆ ಪಡ್ತಾರೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾಕೆಂದರೆ ಗಂಡಸರು ಬರೋಕ್ಕಾಗಲ್ಲ, ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರೆ, ಮೇಲೆ ಹೆಣ್ಮಕ್ಳುಗಳು ಅವರ ಕಾರ್ಯದಲ್ಲಿರ್ತಾರೆ, ತಾಯಿಯವರು ಬಂದಿರ್ತಕ್ಕಂಥದ್ದು. ಶಕ್ತಿ ಯೋಜನೆ ವಿಸ್ತಾರವಾಗಿರ್ತಕ್ಕಂಥದ್ದು ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಗುರುಗಳೇ 4 ಶುಕ್ರವಾರಗಳಲ್ಲಿ ಯಾವ್ಯಾವ ಅಲಂಕಾರ ಇರುತ್ತೆ, ಏನೇನು ಪೂಜೆಗಳಿರ್ತವೆ? ಅಂದರೆ ಎಂದಿನಂತೆ ಮಹಾನ್ ರುದ್ರಾಭಿಷೇಕ 4 ಶುಕ್ರವಾರದ ಇರುತ್ತೆ. ಶುಕ್ರವಾರಗಳಲ್ಲಿ ಲಕ್ಷ್ಮೀ ಆರಾಧನೆ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂದರೆ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ. 4 ಶುಕ್ರವಾರ ಲಕ್ಷ್ಮೀ ಪೂಜೆನೇ ಮಾಡಬೇಕು ಅಂತ ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಲಕ್ಷ್ಮಿ ಅವತಾರದಲ್ಲೇ ಇರುತ್ತೆ. ಹೌದು, 4 ಶುಕ್ರವಾರ ಲಕ್ಷ್ಮೀ ಅವತಾರನೇ ಇರುತ್ತೆ. ಮಹಾಲಕ್ಷ್ಮಿ, ಗಜಲಕ್ಷ್ಮಿ, ಕೌರಲಕ್ಷ್ಮಿ, ಧೈರ್ಯಲಕ್ಷ್ಮಿ ಅಂತೇಳಿ ಲಕ್ಷ್ಮಿಗಳು, ಆ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥ ವಿಶೇಷವಾಗಿದೆ. ಈಗ ದೇವಿಗೆ ಉಡಿಸ್ತಕ್ಕಂಥ ಸೀರೆ ಏನಿರುತ್ತೆ, ಇದು ಕೊಡುಗೆಯಾಗಿ ಬರ್ತಕ್ಕಂಥದ್ದು, ಇಲ್ಲಿ ಪ್ರಾಧಿಕಾರದ ಇದು ಮಾಡೋದು, ದೇವಸ್ಥಾನದಿಂದ ಮಾಡೋದು? ಇದು ದೇವಸ್ಥಾನದ ವತಿಯಿಂದ, 4 ಶುಕ್ರವಾರ ದೇವಸ್ಥಾನದ ವತಿಯಿಂದ ಬರ್ತಕ್ಕಂಥದ್ದು. ನವರಾತ್ರಿಲಿ ಕೂಡ ಅದೇ ಥರ ಇರ್ತಕ್ಕಂಥದ್ದು. ಇನ್ನು ಗುರುಗಳೇ, ಮುಖ್ಯವಾಗಿ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಎಷ್ಟೊತ್ತಿಗೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತೀರಿ? ಈ ದೇವಸ್ಥಾನಕ್ಕೆ 4 ಗಂಟೆ ರಾತ್ರಿಗ ಯಾವ ಟೈಮಲ್ಲಿ ಶುರು ಮಾಡ್ಲಾಗತ್ತೆ? ಅಂದರೆ ನಾವು 2 ಗಂಟೆಗೆ ಬರ್ತೀವಿ, 3:30ಯಿಂದ 5:30 ತನಕ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀವಿ. 4 ಶುಕ್ರವಾರನೂ ಹಾಗೆ ಮಾಡ್ತೀವಿ. ಈಗ 9:00 ಮಹಾಮಂಗಳಾರತಿ ಆಯಿತು, ಬಲಿ ಪ್ರಧಾನ ಉತ್ಸವ ಆಗುತ್ತೆ. ಇದಾದ ನಂತರಲ್ಲೇ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಹಾಗೆ ಸಾಯಂಕಾಲ 6ರಿಂದ 7:00 ಅಭಿಷೇಕ ಇರುತ್ತೆ. ಅದಾದ ನಂತರ ದರ್ಶನ ಮುಂದುವರ್ಸ್ಕೊಂಡೋಗಿ 10:00 ದೇವಸ್ಥಾನ ಬಾಗಿಲಾಗ್ತದೆ. ಗುರುಗಳೇ, ಕೊನೆಯ ಒಂದು ಪ್ರಶ್ನೆ, ಮುಖ್ಯವಾಗಿ ಜನಗಳಿಗೆ ಒಂದಷ್ಟು ಆಷಾಢ ಶುಕ್ರವಾರನೇ ಹೋಗಬೇಕು ಚಾಮುಂಡಿ ಬೆಟ್ಟಕ್ಕೆ, ಪೂಜೆ ಮಾಡಬೇಕು, ಈ ಥರದ್ದೆಲ್ಲರೂ ಕೂಡ ಇರುತ್ತೆ. ಅಂಥವ್ರಿಗೆ ಒಂದಷ್ಟು ಮಾಹಿತಿ ಕೊಡೋದಾದರೆ ಚಾಮುಂಡಿ ಬೆಟ್ಟದ ಬಗ್ಗೆ ಮತ್ತು ಪೂಜಾ ಕೈಂಕರ್ಯಗಳನ್ನು ಮನೆಗಳಲ್ಲಿ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು? ಸಾಮಾನ್ಯ ರೋಗ ರುಜಿನವರು ಇರ್ತಾರೆ ಅಥವಾ ಬೇರೆ ಕಾರಣಗಳಿಂದ ಬರೋಕ್ಕಾಗಲ್ಲ, ಅಂಥವರು ಫೋಟೋ ಇಟ್ಟು ಪೂಜೆ ಮಾಡಿ ಚಾಮುಂಡೇಶ್ವರಿ. ಆಮೇಲೆ ನೇರವಾಗಿ ಈಗ ಎಲೆಕ್ಟ್ರಿಕ್ ಮೀಡಿಯಾದವರು ಮನೇಲೇ ಕೂತ್ಕೊಂಡು ದೇವ್ರನ್ನ ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ದಾರೆ. ಅದನ್ನು ನೋಡಿ ಸಂತೃಪ್ತಿ ಪಡಿ. ಎಲ್ಲಿ ಹತ್ತಿರದಲ್ಲಿ ದೇವಸ್ಥಾನಗಳಿರ್ಬೋದು, ಮೈಸೂರಲ್ಲಿ ಕಾಮಕಾಮೇಶ್ವರಿ ದೇವಸ್ಥಾನ ಇದೆ, ತ್ರಿಪುರ ಸುಂದರಿ ದೇವಸ್ಥಾನ ಇದೆ, ಆಮೇಲೆ ಇದರಲ್ಲಿ ಅರಮನೆಯಲ್ಲಿ ಗಾಯತ್ರಿ ದೇವಸ್ಥಾನ, ಭುವನೇಶ್ವರಿ ದೇವಸ್ಥಾನ ಇದೆ. ಸಾಧ್ಯ ಆದಷ್ಟು ಎಲ್ಲಿ ಹತ್ತಿರದಲ್ಲಿ ದುರ್ಗೆ ದೇವಸ್ಥಾನಗಳಾಗಿದೆ ಅಲ್ಲೋಗಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ ಇರ್ತದೆ. ಥ್ಯಾಂಕ್ ಯು. ಇದಿಷ್ಟು ಪ್ರಧಾನ ಆಗಮಿಕರು ಆಗಿರುವಂತಹ ಶಶಿಶೇಖರ ದೀಕ್ಷಿತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ TV5 ಮೈಸೂರು.